ತುಳಸಿ ಗಿಡ ನೆಟ್ಟರಷ್ಟೇ ಸಾಕಾಗೋದಿಲ್ಲ. ನೆಟ್ಟಷ್ಟೇ ಪೋಷಣೆ ಮಾಡೋದು ಕೂಡ ಸುಲಭ ಅಲ್ಲ. ಈ ನಿಯಮಗಳನ್ನು ನೀವು ಪಾಲಿಸೋದ್ರಿಂದ ನಿಮ್ಮನೆ ತುಳಸಿ ಗಿಡ ಕೂಡ ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ, ನಾನಿವತ್ತು ತುಳಸಿ ಗಿಡನ ಹೇಗೆ ಸಮೃದ್ಧಿಯಾಗಿ ಬೆಳೆಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆ ನೀವು ನಮ್ಮ ಮನೆ ಹಾಗೆ ನಮ್ಮ ಚಿಕ್ಕಮ್ಮನ ಮನೆ ಕೂಡ ತುಳಸಿ ಗಿಡನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಈ ರೀತಿ ನೀವು ಕೂಡ ಬೆಳೆಸಬೇಕು ಅಂದರೆ ನಾನು ಹೇಳುವಂಥ ಕೆಲವು ಟಿಪ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ತುಳಸಿ ಗಿಡ ಕೂಡ ಚೆನ್ನಾಗಿ ಬರುತ್ತೆ. ಬನ್ನಿ ಏನು ಅಂತ ತಿಳ್ಕೊಳ್ಳೋಣ. ತುಳಸಿ ಗಿಡ ತುಳಸಿ ಕಟ್ಟೆಯಲ್ಲಿ ಹಸಿರಾಗಿದ್ದಷ್ಟು ಅದು ನಮ್ಮನೆ ಅಥವಾ ನಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ನೆಮ್ಮದಿ, ಅದೃಷ್ಟ ಹಾಗೂ ಮನೆಯ ಯಜಮಾನನಿಗೆ ದೀರ್ಘಾಯುಷ್ಯ ಎಂದು ಸೂಚಿಸುವ ಸಂಕೇತ ಹಾಗೂ ನಂಬಿಕೆ ಕೂಡ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಂದರೆ ತುಳಸಿಯನ್ನು ಸದಾಕಾಲ ಹಸಿರಾಗಿರುವಂತೆ ಇಟ್ಕೊಳ್ಳೋದು ಸುಲಭವಾದ ಕೆಲಸ ಕೂಡ ಅಲ್ಲ. ತುಳಸಿ ಗಿಡ ಹಸಿರಾಗಿರುವಂತೆ ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಕೂಡ ಆಗಿರುತ್ತೆ. ಯಾಕಂದರೆ ತುಳಸಿ ಗಿಡ ಯಾವಾಗಲೂ ಕೂಡ ತೇವಾಂಶದಿಂದ ಕೂಡಿರಬೇಕು. ಅದನ್ನು ಸ್ವಲ್ಪ ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ಅದು ಸತ್ತು ಹೋಗುತ್ತೆ. ತುಳಸಿ ಗಿಡನ ಪೋಷಣೆ ಮಾಡೋದು ಹೇಗೆ, ಮನೆಯಲ್ಲಿ ತುಳಸಿಯನ್ನು ಹೇಗೆ ನೆಡಬೇಕು ಮತ್ತು ಯಾವ ದಿಕ್ಕಲ್ಲಿ ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮನೆಯಲ್ಲಿ ತುಳಸಿಯನ್ನು ಹೇಗೆ ನೆಡಬೇಕು ಅಂದರೆ ಇದಕ್ಕೆ ಮೊದಲನೇದಾಗಿ ಅಗಲವಾದ ಪಾಟ್ಗಳನ್ನು ಬಳಸೋದ್ರಿಂದ ಕೂಡ ತುಳಸಿ ಗಿಡ ಸಮೃದ್ಧವಾಗಿ ಬೇರೂರಿ ಆಳವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ತುಳಸಿ ಸಮೃದ್ಧವಾಗಿ ಬೆಳಿಬೇಕು ಅಂದರೆ ಈ ಪಾಟ್ಗಳು ಕೂಡ ಮುಖ್ಯ ಪಾತ್ರನ ವಹಿಸುತ್ತೆ. ಯಾಕಂದರೆ ನೀವು ಚಿಕ್ಕ ಪಾಟ್ಗಳನ್ನ ತಗೊಂಡ್ರೆ ಅದರಲ್ಲಿ ಬೇರು ಬಿಡೋದಕ್ಕೆ ಸ್ಥಳಾವಕಾಶ ಇರೋದಿಲ್ಲ. ಹಾಗಾಗಿ ತುಳಸಿ ಗಿಡ ಬೆಳೆಯೋದಿಲ್ಲ, ಬೆಳವಣಿಗೆ ಕೂಡ ಆಗೋದಿಲ್ಲ. ಎರಡನೇದಾಗಿ ಪಾಟ್ಗಳಿಗೆ ಮಣ್ಣು ಹಾಕುವಾಗ ಮಣ್ಣು ಸಾರಯುಕ್ತವಾದ ಮಣ್ಣುಗಳನ್ನು ಬಳಸಬೇಕಾಗುತ್ತೆ. ಯಾಕಂದರೆ ಮಣ್ಣು ಗಟ್ಟಿಯಾದಷ್ಟು ಗಿಡನ ಬೇರನ್ನು ಕೂಡ ನೀರು ತಲುಪೋದಕ್ಕೆ ಬಿಡೋದಿಲ್ಲ. ಆಗ ಏನಾಗುತ್ತೆ, ಗಿಡ ಒಣಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಮಣ್ಣು ಸಡಿಲವಾಗಿರುತ್ತೋ, ಮಣ್ಣು ಹೇಗೆ ತೇವಾಂಶದಿಂದ ಕೂಡಿರುತ್ತೋ, ಹಿಡಿದಿಟ್ಕೊಳ್ಳುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ತುಳಸಿ ಗಿಡ ಚೆನ್ನಾಗಿ ಗ್ರೋ ಆಗುತ್ತೆ. ಆದಷ್ಟು ಸಡಿಲವಾಗಿ ಹಾಗೂ ತೇವಾಂಶವನ್ನು ಹಿಡಿದಿಟ್ಕೊಳ್ಳುವಂಥ ಮಣ್ಣನ್ನೇ ಬಳಸಿ. ಜೊತೆಗೆ ಸಾಂಪ್ರದಾಯಿಕವಾಗಿ ಅಥವಾ ನೈಸರ್ಗಿಕವಾಗಿ ಮಾಡಿಟ್ಟಿರೋಂಥ ಗೊಬ್ಬರಗಳನ್ನು ಬಳಸೋದ್ರಿಂದ ತುಳಸಿ ಗಿಡ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ಮನೆಯಲ್ಲಿ ಹೂವು ಎಲೆಗಳು, ಗಿಡದ್ದು ವೇಸ್ಟೇಜ್ ಇರುತ್ತಲ್ವ, ಅದನ್ನು ನೀವು ಗೊಬ್ಬರದಂತೆ ಬಳಸ್ಕೊಬಹುದು. ಪಾಟ್ಗಳಿಗೆ ಮಣ್ಣು ತುಂಬುವಾಗ ಮಣ್ಣು, ಗೊಬ್ಬರ, ಮರಳು ಮತ್ತು ಕೋಕೋಪಿಟ್ಟನ್ನು ಮಿಶ್ರಣ ಮಾಡಿ ತುಂಬೋದ್ರಿಂದ ಸ್ವಲ್ಪ ಲೂಸಾಗಿ ತುಂಬೋದ್ರಿಂದ ಬೇರುಗಳು ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನೀವು ಟೈಟಾಗಿ ಅದ್ಮಿ ತುಂಬಿದ್ರೆ ಬೇರುಗಳು ಅಷ್ಟಾಗಿ ಬಿಟ್ಕೊಳ್ಳೋದಿಲ್ಲ, ಹಾಗೆ ಗಟ್ಟಿಯಾಗುತ್ತೆ. ನೀರು ಕೂಡ ಸರಿಯಾಗಿ ಗಿಡಕ್ಕೆ ಸೇರೋದಿಲ್ಲ. ಹಾಗಾಗಿ ಲೂಸಾಗಿ ಮಣ್ಣನ್ನು ತುಂಬುವಾಗ ಲೂಸಾಗಿ ತುಂಬಿ ಹಾಗೆ ಆಳಕ್ಕೆ ಗಿಡನ ನೆಡೋದ್ರಿಂದ ಭದ್ರವಾಗಿರುತ್ತೆ. ಗಿಡ ಬೇಗ ಬೀಳೋದಿಲ್ಲ, ಬಾಗೋದು ಕೂಡ ಇಲ್ಲ. ತುಳಸಿ ಗಿಡಕ್ಕೆ ಡೈಲಿ ನೀರು ಹಾಕ್ತೀರಾ, ಆದರೆ ನೀರನ್ನು ನೋಡಿಕೊಂಡು ಹಾಕಬೇಕು. ತೇವಾಂಶ ಇದ್ದಾಗ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿ ಡ್ರೈನೆಸ್ ಇದ್ದಾಗ ನೋಡಿಕೊಂಡು ನೀರನ್ನು ಹಾಕಬೇಕು. ನೀರನ್ನು ಡೈಲಿ ಹಾಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಹಾಗೆ ತುಳಸಿ ಗಿಡ ಕೂಡ ಚೆನ್ನಾಗಿ ಚಿಗುರಾಗಿ ಹಸಿರಾಗಿರುತ್ತೆ. ಮತ್ತು ತುಳಸಿ ಗಿಡನ ಹೂ ಬಿಟ್ಟಾಗ ಮುಂದ್ಗಡೆ ಹೂ ಬಿಡುತ್ತೆ, ಅದು ನೋಡಿರ್ತೀರ. ಅದು ಒಣಗಿದ ಮೇಲೆ ಅದನ್ನು ಚಿವುಟಿ ತೆಗಿಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಚಿವುಟಿ ತೆಗಿಬೇಕು. ಇದರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ಚಿಗುರು ಹೊಡೆಯುತ್ತೆ, ಹಾಗೆ ಕೊಂಬೆಗಳು ಕೂಡ ಜಾಸ್ತಿಯಾಗಿ ಬರುತ್ತೆ. ಆಗ ದೊಡ್ಡದಾಗಿ ಗಿಡ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ತುಳಸಿ ಗಿಡನ ತುಂಬ ಬಿಸಿಲಲ್ಲೇ ಇಡಬಾರ್ದು. ಹಾಗೆ ಬೆಳಗ್ಗೆ ಸಮಯ ಬಿಸಿಲಿಗಿಟ್ರೆ ಸಾಕಾಗುತ್ತೆ. ಆಮೇಲೆ ಮತ್ತೆ ನೆರಳಂಶನೇ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಬಿಸಿಲಲ್ಲಿಟ್ಟರೆ ನೀರಂಶ ಎಲ್ಲ ಡ್ರೈ ಆಗಿ ಗಿಡ ಒಣಗೋದಕ್ಕೆ ಜಾಸ್ತಿ ಕಾರಣ ಆಗುತ್ತೆ. ಹಾಗಾಗಿ ಜಾಸ್ತಿ ನೆರಳಲ್ಲಿ ಕೂಡ ಇಡೋಂಗಿಲ್ಲ, ಬಿಸಿಲಲ್ಲಿ ಕೂಡ ಇಡೋಂಗಿಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ಬಿಸಿಲಲ್ಲಿಟ್ಟು ಆಮೇಲೆ ನೆರಳಿನಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ.
ತುಳಸಿ ಅಂದರೆ ಶುಭ ಸೂಚಕ ಹಾಗೂ ಅಶುಭ ಸೂಚಕನೂ ಕೂಡ ಹೌದು. ಯಾಕಂದರೆ ಅದು ಹಸಿರಾಗಿದ್ದಷ್ಟು ನಮಗೆ ಶುಭ ಸೂಚನೆಯೇ ಕೊಡುತ್ತೆ. ಅಥವಾ ಅದೇನಾದರೂ ಒಣಗ್ತಾ ಬಂತು ಅಂದರೆ ಮನೆಯ ಯಜಮಾನ ಅಥವಾ ಯಜಮಾನಿಗೆ ಆರೋಗ್ಯದ ಸಮಸ್ಯೆ ಎದುರಾಗಿದೆ ಅಂತ ಕೂಡ ಸೂಚನೆಯನ್ನು ಕೊಡುತ್ತೆ. ಆಗ ಅದನ್ನು ಬೇಗ ಪೂರ್ತಿಯಾಗಿ ಒಣಗೋಗಿದೆ ಅಂತ ಅಂದರೆ ಅದನ್ನು ತೆಗೆದು ಬೇರೆ ಗಿಡನ ಆ ಸ್ಥಳದಲ್ಲಿ ನೆಡೋದು ಉತ್ತಮ ಆಗಿರುತ್ತೆ. ಅಥವಾ ಮನೆಗೆ ಕೆಟ್ಟ ದೃಷ್ಟಿ ಅಥವಾ ದುಷ್ಟಶಕ್ತಿಗಳ ಏನಾದರೂ ಕಣ್ಣು ಆಗಿದೆ ಅಂತ ಅಂದರೆ ಅದು ಒಣಗ್ತಾ ಇರುತ್ತೆ. ಹಾಗೆ ಬೆಳವಣಿಗೆ ಕೂಡ ಆಗೋದಿಲ್ಲ, ಹೇಗಿರುತ್ತೋ ಹಾಗೆ ಇರುತ್ತೆ. ಆಗ ನೀವು ಅದನ್ನು ತೆಗೆದು ಅದಕ್ಕೇನು ತಕ್ಷಣ ಪರಿಹಾರ ಬೇಕೋ ಅದನ್ನು ಮಾಡ್ಕೊಬೇಕಾಗುತ್ತೆ. ದೇವಸ್ಥಾನ ಏಕಾದಶಿ ಶುಭ ದಿನದಂದು ತುಳಸಿನ ವಿವಾಹ ಪೂಜೆಯನ್ನು ಮಾಡ್ತಾರೆ. ತುಳಸಿ ದೇವಿ ವಿಷ್ಣುವಿನ ಕಪ್ಪು ಕಲ್ಲಿನ ರೂಪವಾದ ಸಾಲಿಗ್ರಾಮವನ್ನು ವಿವಾಹವಾಗ್ತಾಳೆ ಎನ್ನುವ ನಂಬಿಕೆ ಇದೆ. ತುಳಸಿ ಗಿಡ ನಿಮ್ಮ ಮನೆಯಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗದಿದ್ದರೆ ಅಥವಾ ನೀವು ಬೆಳೆಸಿದ ತುಳಸಿ ಗಿಡ ಮತ್ತೆ ಏನಾದರೂ ಬಾಡ್ತಿದ್ರೆ ಈ ಕ್ರಮಗಳನ್ನು ಅನುಸರಿಸೋದ್ರಿಂದ ನಿಮ್ಮ ತುಳಸಿ ಗಿಡ ಯಾವಾಗಲೂ ಹಸಿರಾಗಿರುತ್ತೆ. ಒಂದು ವೇಳೆ ಏನಾದರೂ ತುಳಸಿ ಗಿಡ ಒಣಗ್ತಿದೆ ಅಂತ ಅಂದರೆ ತಕ್ಷಣ ಅದನ್ನು ತೆಗೆದು ಆ ಜಾಗದಲ್ಲಿ ಮತ್ತೊಂದು ತುಳಸಿ ಗಿಡನ ನೆಡಬೇಕು. ಹಾಗೆ ಮಣ್ಣು ಕೂಡ ಚೇಂಜ್ ಮಾಡಿ. ಏನಾದರೂ ತುಳಸಿ ಗಿಡದಲ್ಲಿ ನಿಮಗೆ ಆಗದೇ ಇದ್ದೋದ್ರೂ ಏನಾದರೂ ಹಾಕಿದರೂ ಕೂಡ ತುಳಸಿ ಗಿಡ ಒಣಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮಣ್ಣು ಕೂಡ ಬೇರೆ ಚೇಂಜ್ ಮಾಡಿ. ಪಾಟ್ಗಳ್ನೂ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಅದೇ ಪಾಟ್ನಲ್ಲಿ ನೀವು ಹಾಕ್ತೀನಿ ಅಂದರೆ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು. ತುಳಸಿ ಗಿಡನ ಈಶಾನ್ಯ ಅಥವಾ ಆಗ್ನೇಯ ಕೋನದಲ್ಲಿ ಹೆಚ್ಚಾಗಿ ನೆಡಬೇಕಾಗುತ್ತೆ. ಹಾಗೆ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು. ಸ್ವಚ್ಛವಾದ ಸ್ಥಳದಲ್ಲಿ ನೆಡಬೇಕಾಗುತ್ತೆ. ಹಾಗೆ ತುಳಸಿ ಗಿಡನ ನೀವು ತುಳಸಿ ಪಾಟ್ನ ಎಲ್ಲಿಟ್ಟಿರ್ತೀರೋ ಅದು ಕೂಡ ಆ ಜಾಗನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ. ತುಳಸಿ ಗಿಡನ ನೀವು ಎಷ್ಟು ಚೆನ್ನಾಗಿ ಇಟ್ಕೊತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಕೂಡ ಅಭಿವೃದ್ಧಿಯನ್ನು ಆಗುತ್ತೆ. ಹಾಗೆ ನಿಮ್ಮ ಆಯಸ್ಸು ಕೂಡ ಜಾಸ್ತಿ ಆಗುತ್ತೆ. ತುಳಸಿ ಗಿಡನ ಲಕ್ಷ್ಮಿಯ ಇನ್ನೊಂದು ರೂಪ ಅಂತ ಹೇಳ್ತಾರೆ. ಹಾಗಾಗಿ ನೀವು ತುಳಸಿ ಗಿಡಕ್ಕೆ ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪಾರಾಧನೆ ಮಾಡೋದ್ರಿಂದ ಮನೆಯ ಅಭಿವೃದ್ಧಿಗೂ ಕೂಡ ಸಹಾಯ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.